ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳಿಂದ ಪಾರಿಯಾಗ್ತಾ ಇದೆ. ನಿನ್ನೆ ಕೂಡ ನಮ್ಮ ಅನೇಕ ವಿಚಾರಗಳನ್ನ ಶೇರಿದ್ದೇವೆ. ಇವತ್ತು ಚನ್ನಪಟ್ಟಣದಲ್ಲಿ ನಾವಿದ್ದೇವೆ. ನಮ್ಮ ಎಲ್ಲ ಮಂತ್ರಿಗಳಿಂದ ಬಹಳ ಜನ ಮಾತಾಡಬೇಕು, ನಾಡವರು, ಬೇರೆ ಸ್ನೇಹಿತರು, ಶಾಸಕರೆಲ್ಲ ಮಾತಾಡಬೇಕು. ಟೈಮ್ ಆಯಿತು, ನಮ್ಮ 4 ಗಂಟೆ ಬೆಂಗಳೂರು ಮೀಟಿಂಗ್. ಆ ದೃಷ್ಟಿಯಿಂದ ನಾನೇ ಇನ್ನ ಗೊತ್ತಾಯಿತು ಅಂತ ಹೇಳಿ ಪ್ರಾರಂಭವನ್ನು ನಾನು ಮಾಡ್ತಾ ಇದ್ದೇನೆ. ಈ ಅವಕಾಶ ಇಂದಿರಾ ಗಾಂಧಿಯವರು ಒಂದು ಮಾತು ಹೇಳಿದ್ದಾರೆ, ಅವಕಾಶಗಳನ್ನು ನಿಮ್ಮನ್ನ ಹುಡುಕೊಂಡು ಬರುವುದಿಲ್ಲ, ನೀವೇ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಬೇಕು ಅಂತ. ಹಾಗೆ ಈ ಪಾದಯಾತ್ರೆಯನ್ನ, ಈ ಪಾಪ ವಿಮೋಚನಾ ಪಾದಯಾತ್ರೆಯನ್ನ ಪ್ರಾರಂಭ ಮಾಡಿ ನಾವು ಬಿಜೆಪಿ ಮತ್ತು ಜನತಾದಳರು ಅವರ ಅವಧಿಯಲ್ಲಿ ಮಾಡಿದಂತ ಪಾಪದ ಕೂಸಿಗೆ ಕೊಡಕ್ಕೆ ಇವತ್ತು ಉತ್ತರವನ್ನ ಕೊಡಿ ಅಂತ ಕೇಳುವಂತ ಒಂದು ಅವಕಾಶವನ್ನು ಮಾಡಿಕೊಟ್ಟು ಇಡೀ ರಾಜ್ಯಕ್ಕೆ ಅವರ ಪಾಪದ ಕೊಡದಲ್ಲಿ ಭ್ರಷ್ಟಾಚಾರದಲ್ಲಿ ಏನೇನು ತೊಡಗಿದ್ದಾರೆ, ಬಿಜೆಪಿಯ ಕುಟುಂಬದವರು, ಬಿಜೆಪಿಯ ಮಂತ್ರಿಗಳು, ಕುಮಾರಸ್ವಾಮಿ ಕುಟುಂಬದವರು ಎಲ್ಲ ಸೇರಿ ಏನು ತೂಕ ತೇಲಾಡ್ತಾ ಇದ್ದಾರೆ, ಅದಕ್ಕೆ ಇವತ್ತು ನಾವು ಉತ್ತರವನ್ನ ಕೇಳುವಂತ ಒಂದು ಅವಕಾಶವನ್ನ ಅವರು ಮಾಡಿಕೊಂಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನು ಬಂದು ನಾನು ತಿಳಿಸ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಹೇಳಿದ್ದಾರೆ ಅಂದ್ರೆ, ಇತಿಹಾಸವನ್ನು ಮರ್ತವರು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಮ್ಮ ಡಾಕ್ಟರ್ ಪರಮೇಶ್ವರ್ ಏನು ಬಿಜೆಪಿಯ ಮುಖಂಡರು ಕುಮಾರಸ್ವಾಮಿ ಅವರಿಗೆ ಮಾಧ್ಯಮದಲ್ಲಿ ಏನು ಬಿಜೆಪಿಯವರು ಪ್ರಶ್ನೆಗಳನ್ನು ಕೇಳಿದ್ರು, ಏನು ಬಿಜೆಪಿ ಸ್ವಾಮಿಯವರು ವಿಧಾನ ಪರಿಷತ್ನಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರು, ಅದಕ್ಕೆ ಉತ್ತರವನ್ನು ಕೊಡಿ ಅಂತ ಕೇಳಿದ್ರು. ಮತ್ತು ಯತ್ನಾಳ್ ಅವರ ಶಾಸಕ ಮಾಜಿ ಮಂತ್ರಿಗಳು ಅವರು ನಿನ್ನೆ ಕೂಡ ಏನು ಯಡಿಯೂರಪ್ಪನವರಿಗೆ, ವಿಜೇಂದ್ರರಿಗೆ ಮತ್ತು ಅವರ ಅನೇಕ ನಾಯಕರಿಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೆ ಉತ್ತರ ಕೊಡಿ ಅಂತ ಅವರು ಹೇಳಿದ್ದಾರೆ. ಇದು ತಪ್ಪೇನಿಲ್ಲ. ಇರೋ ಸಂಗತಿಯನ್ನು ಏನು ಯಾರು ಸೃಷ್ಟಿ ಮಾಡಿಲ್ಲ. ಯಾರು ನಮ್ಮ ಮಂತ್ರಿಗಳು ಇವತ್ತು ಮಾತಾಡಿದ್ರು, ಜಾರ್ಜ್ ಅವರು ಮಾತಾಡಿದ್ರು, ಅರಣ್ಯ ಸಚಿವರು ಮಾತಾಡಿದ್ರು, ಜಮೀರ್ ಮಾತಾಡಿದ್ರು, ದಿನೇಶ್ ಅವರು ಮಾತಾಡಿದ್ರು. ಒಂದು ಅಕ್ಷರ ಕೂಡ ಇತಿಹಾಸ ಬಿಟ್ಟು ಚರಿತ್ರೆ ಬಿಟ್ಟು ಅವರು ಮಾತಾಡಕ್ಕೆ ಹೋಗಲಿಲ್ಲ. ನಿಮ್ಮ ಪಾದಯಾತ್ರೆಯಲ್ಲಿ, ಪಾಪ ವಿಮೋಚನಾ ಪಾದಯಾತ್ರೆಯಲ್ಲಿ ಏನು ಮಾಡ್ತಾ ಇದ್ದೀರಿ, ಮಧ್ಯದಲ್ಲಿ ಇದಕ್ಕೆ ಉತ್ತರವನ್ನು ಕೊಡಬೇಕು. ಕುಮಾರಸ್ವಾಮಿ ಅವರೇ, ನಿಮ್ಮ ಈ ಭಾಗ ಇಲ್ಲಿ ಪ್ರದರ್ಶಿಸಿದ್ರು, ನನಗೆ ಚೀಟಿ ಕಳಿಸಿದ್ದಾರೆ ಯಾರ ಕಾರ್ಯಕ್ರಮ. ನೀವೆಲ್ಲ 6 ವರ್ಷ ಎಮ್ಮೆಲ್ಯೆ ಆಗಿದ್ರಿ, 6 ವರ್ಷ ಎಮ್ಮೆಲ್ಯೆ ಆಗಿದೆ, ಬಹಳ ಸಂತೋಷ. ಜನ ಆಶೀರ್ವಾದ ಮಾಡುತ್ತೆ, ನಾವು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ನೀವು ಹೇಳ್ರಿ, ಎಷ್ಟು ಜನ ಬಕ್ಕರ್ದು ಸಾಗುವಳಿಗೆ ನೀವು ರೈತರ ಮಕ್ಕಳು ಪಾಪ ಈಗ ಪ್ಯಾಂಟ್ ಬಿಟ್ಬಿಟ್ಟು ಪಂಚೆ ಹಾಕೊಂಡಿದ್ರು, ರೈತರ ಮಗ. ನಮ್ಮ ಹಳ್ಳಿಯವರು ಮಾತಾಡ್ತಾರೆ, ಹುಟ್ಟವೆಲ್ಲ ಬಸವಾಗಲ್ಲ ಅಂತ. ಯಾರು ಕೂಡ ಹಳ್ಳಿಗಳಲ್ಲಿ ಬೇಕಾದಷ್ಟು ದನಕರುಗಳೆಲ್ಲ ಹುಟ್ಟವೆ, ಎಲ್ಲರೂ ಓಡಿ ಹೋಗಲಿಕ್ಕೆ ಸಾಧ್ಯ ಇಲ್ಲ.